ಈ ಸಲ ಏನೋ ಒಪ್ಕೊಂಡಿದ್ದೇವ್ ನಾವು ಏನಾರ ಹಿಡಿತಾರ ಮ್ಯಾಗಿನವ್ರು MLA MP ಗಳು ಏನಾರ ಹಿಡಿದು ನಮ್ಗೆ ಹೆಲ್ಪ್ ಮಾಡ್ತಾರ ನಾವೇ ಹೆಲ್ಪ್ ಮಾಡ್ಬೇಕಂತ ಮಾಡಿದ್ದೇವು ಇನ್ನು ಅದನ್ನು ಆಗಲ್ರಿ ಇಲ್ಲೇ ಏನೋ ಆತ್ಮಹತ್ಯೆ ಮಾಡ್ಕೋತಾರ ಗೊತ್ತಿಲ್ಲ ನಮ್ಮ ಅಕ್ಕ ತೊಗೊಂಡ್ ಸಾಯ್ತಿವಿ ಇಲ್ಲೇ ಇಸ ಕೊಟ್ಟು ಇಲ್ಲೇ ಕುಡಿತು ಸಾಯ್ತಿವಿ ಮುಂದೊಲ್ಲ ನಮಗ್ ಕಾರ್ಯ ಇಲ್ಲ ನಾವ್ ಎಲ್ಲಿ ಹೋಗ್ಬೇಕ್ರಿ ನಾವು ಬಡವ್ರು ಈಗ ನಮ್ಗೇನು ಜಾಗ ಇಲ್ಲ ಏನಿಲ್ಲ ನಾವ್ ಇಲ್ಲೇ ಸಾಯ್ತಿವ್ರಿ ನಾವ್ ಸಾಯೋದ್ ಗ್ಯಾರಂಟಿ ಇಶಾ ತಗೊಂಡ್ ಸಾಯ್ತಿವಿ ನಾವ್ ಹೋಗಲ್ರಿ ಇಲ್ಲಿ ನಾವ್ ಈಗ ಹೇಳ್ತೀವಿ ನಾವ್ ಸಾಯ್ತಿವಿ ನೋಡ್ರಿ ನಾವು ಕುಲ ಹೇಳ್ತೀವಿ ನಾವ್ ಬೆಂಕಿ ಹತ್ಕೊಂಡ್ ಬಿಡ್ತೀವಿ ನಮ್ಗೇನು ಇರ್ಲಾಕ ನಮ್ಗ್ ಜಾಗ ಇಲ್ಲ ನೀವ್ ಏನ್ ದಾರಿ ತೋರಿಸ್ತೀರಿ ನಮ್ಗ ಗೌರ್ಮೆಂಟ್ ಕಡೆಯಿಂದ ನಮ್ಗೇನು ನಮ್ಗೆ ಅನ್ಯಾಯ ಆಗ್ಲಕತ್ತದ ನಮ್ಗೊಂದು ದಾರಿ ತೋರಿಸ್ಬೇಕ್ರಿ ನಮ್ಗ ಬಡ್ರಿ ನಾವಂತ್ರ ಇಷ್ಟ ಕೊಡಬೇಕ ನಾವ್ ಏನ್ ಮಾಡ್ಕೊಂಡ್ ಸಾಯ್ತಿವಿ ಗೊತ್ತಿಲ್ಲ ನಮ್ಗ್ ಒಟ್ಟ ಇಲ್ಲೇ ಇರ್ಬೇಕನ್ನ ನಾವ್ ಈ ಜಾಗದಾಗ 24 ವರ್ಷ ಆಯ್ತ್ರಿ ಮುನ್ಸಿಪಾಲಿಟಿ ಒಳಗ ಉತಾರಿ ಕೊಟ್ರ ಗರ್ಪಟ್ಟಿ ತುಂಬ್ಕೊಂಡ್ರ ಎಲ್ಲ ತುಂಬ್ಕೊಂಡ್ ಹಕ್ಕು ಪತ್ರನು ಕೊಟ್ಟಾರಿ ಕಟ್ಲಿಕ್ ಪರ್ಮಿಷನ್ ಕೊಟ್ರ ಸಬ್ಸಿಡಿ ಲೋನ್ ಅಂತ ಲೋನ್ ಹಾಕಿ ಕೊಟ್ರ 24 ವರ್ಷ ಆಯ್ತು ನಾವು ಬಿಲ್ ಲೈಟ್ ಬಿಲ್ ಅಷ್ಟು ತುಂಬ್ಕೊಂಡ್ರಿ ಅದು ತುಂಬ್ಕೊಂಡು ಈಗ ಏನ್ ಮಾಡ್ತಾರ ಜಾಗ ಕರ್ಜಿವ್ರ ಅಂತ ಆಗದ ಕಿತ್ತು ಬೋರ್ಡೋಜನ್ ಹಚ್ಚಂತೆ ಪೊಲೀಸರಿಗೆ ಫೌಜದಾರಿಗೆ ತೊಗೊಂಡ್ಬರ್ಲಕತ್ತಾರ ಅದೇ ನಮಗ್ ಕೊಟ್ಟಾರ ಇಲ್ರಿ ಅವ್ರು ಕೊಟ್ಟ ಮಾಡಕ ಮತ್ ಕಿತ್ತ ಯಾಕೆ ಬರ್ತಾರ ನಮಗ್ ಅಧಿಕಾರನು ಕೊಟ್ಟಾರ ಎಲ್ಲಾ ಮತ್ ಕಿತ್ತು ಅಂದ್ರ ನಾವ್ ಎಲ್ಲಿ ಹೋಗಿ ನಿಂದ್ರ ಹೇಳ್ರಿ ನೋಡ ಪರಿಸ್ಥಿತಿ ಹ್ಯಾಂಗ್ರಿ ಇಟ್ಟಿಟ್ ಮಕ್ಳು ತಗೊಂಡು ದುಡಿಲಕ್ ಹೋಗ್ತೀವಿ 100 ರೂಪಾಯಿ ಬಲ್ಯಾಗ ಎಲ್ಲಾ ನಾವು ಹಕ್ಪತ್ರ ಉತಾರಿ ಎಲ್ಲ 24 ವರ್ಷದಿಂದ ಇದೀವಿ ನಾವು ಈಗ ಬಂದು ಎಲ್ಲಾರು ನಮ್ಗೆ ಯಾರು ಅದಕ್ಕ ನಮ್ಗ್ ದಾರಿ ತೋರಿಸ್ಲಾತಿರಿ ಯಾರು ಇವ್ರು ಬರೋಣ ಪೊಲೀಸ್ ಗಾಡಿ ಬರ್ತಾವ್ರಿ ಅವ್ರ ಮುನ್ಸಿಪಾಲಿಟಿ ಅವ್ರ ಗಾಡಿ ಬಂದ್ ನಮ್ಗೆ ಚಿತ್ರ ಮಾಡತ್ತಾರ ಅವ್ರು ಬರೇ ಬಂದ್ ಆಫೀಸರ್ ಬಂದೆ ಜೀಪ್ ಬಂದು ಇದು ಕಿತ್ತೇಬೇಕು ಅದು ಕಿತ್ತೇಬೇಕಂತ ಗಂಟೆ ಬಿದ್ದಾರ ನೋಡ್ರಿ ಈಗ ಇದು ಖಾಸಗಿ ಜಾಗ ಅಂತ ಹೇಳಿ ಅವ್ರೇನು ಕೋರ್ಟಿಂದ ಆರ್ಡರ್ ಆಗೈತಿ ಈಗ ಅವ್ರು ಬಂದು ಇದು ನನ್ ಜಾಗ ಐತಿ ನಾನ್ ಬಿಟ್ಕೊಡು ಅಂತ ಹೇಳ್ತಾರೆ ಯಾಕಂದ್ರೆ ಇದು ಅವ್ನ ಹಕ್ಕು ಇರ್ತೈತಿ ಯಾಕಂದ್ರೆ ಇದು ಆ ಮಾಲೀಕರ ಹಕ್ಕು ಇರ್ತೈತಿ ನಿಮ್ ಹಾಕೇನ್ರಿ ಈ ಸದ್ದ ಇದು ಜಾಗ ನಮ್ ಹಾಕ್ರಿ ಈಗ ಅವ್ರು ಕೊಟ್ಟಾರ ನಾವ್ ಬಂದಿವಿ ನಾವೇನ್ ಅವ್ರು ಕುಡ್ಲಾರ ನಾವ್ ಬಂದ್ ಇರ್ಲಿಲ್ಲ ಎಲ್ಲ ಹಕ್ಪತ್ರ ಕೊಟ್ರ ಪರ್ಮಿಷನ್ ಕೊಟ್ರ ಉತಾರಿ ಕೊಟ್ರ ಎಲ್ಲಾನೇ ಕೊಟ್ರ ಕೊಟ್ಟಿ ಸದ್ ಕಿತ್ತು ಅಂದ್ರೆ ನಾವ್ ಕಿತ್ತಲ್ಲ ಅವ್ರ ಏನ್ ಪರಿಹಾರ ಕೊಡ್ತಾರ ಅವ್ನಿಗೆ ಕೊಡಾರ ಬರ್ಜೆಂಟ್ ಸಾಯ್ ಹೊಡಿಬೇಡ್ರಿ ನೀವು ಇಲ್ಲಾಂದ್ರೆ ಎಲ್ಲರೂ ಪೆಟ್ರೋಲ್ ಹಾಕೋತಾರ ಸುಡ್ಕೊಂಡ್ರೆ ಸತ್ ಹೋಗ್ತಾರ ಅದ್ರ ಮ್ಯಾಗ ಏನೋ JCB ತನಿಖೆ ಏನದ ಅಂದ್ರೆ ಇದು ಮಾಡಬೇಕು ಅವ್ರು MLA ಕೈ ಹಾರ್ಸಕತ್ತಾರ ನಾವೆಲ್ಲಿ ಹೋಗ್ಬೇಕು ಹೇಳ್ರಿ ಶಾಸಕರು ಕೂಡ ಕೈ ಹಾರ್ಸ್ಯಾರಿ ಆಗಲ್ಲ ಹೇಳ್ರಿ ಆಗಲ್ಲ ನೀವ್ ಏನ್ ಮಾಡ್ಕೋತೀರ ಆ ಜಾಗದ ಬಲ ನೀವು ಬಲ ಅಲ್ಲತ್ತಾರ ಎಲ್ಲಿ ಹೋಗಿ ನಿಂದಿರ್ಬೇಕ್ರಿ ಮಕ್ಳು ಮರಿ ತೊಗೊಂತೀರ ಇನ್ನೇನದ ಆತ್ಮಹತ್ಯೆಯಿಂದ ಎಷ್ಟು ಹ್ಯಾಂಡ್ರು ಗಂಡ ಮಕ್ಳು ಎಲ್ಲರೂ ಚಾಪನ್ ಚಾಪ್ ಹೇಳ್ತಾವ ನೋಡ್ರಿ ನಮಸ್ಕಾರ ನ್ಯೂಸ್ ಸ್ಪೀಡ್ ಪೋಸ್ಟ್ ಗೆ ಸ್ವಾಗತ ನಾನು ಸಂಗಮೇಶ್ ಟಿಗಿ ಆತ್ಮೀಯ ವೀಕ್ಷಕರೇ ಸಿಂದಗಿ ಪುರಸಭೆ ಕಳೆದ 1.5 ವರ್ಷಗಳಿಂದ ಸದ್ದು ಮಾಡ್ತಾ ಇದೆ ಅದು ಅಭಿವೃದ್ಧಿ ದೃಷ್ಟಿಕೋನದಿಂದನೋ ಅಥವಾ ವಾದ ವಿವಾದಗಳಿಂದನೋ ಒಟ್ಟು ಸದ್ದು ಮಾಡ್ತಾ ಇದೆ ಅಂದ್ರೆ ಇಡೀ ಸಿಂದಗಿಯ ಸಾರ್ವಜನಿಕರು ಮುನ್ಸಿಪಾಲಿಟಿ ಅಂದ್ರೆ ಪುರಸಭೆಗೆ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ ಇಲ್ಲಿ ಒಂದಿಷ್ಟು ಏನು ನಮ್ ಜನ ಏನು ಕೂತಿದಾರಲ್ಲ ಇವರಿಗೆ ಸಿಂದಗಿ ಪುರಸಭೆಯವರೇ ಮನೆಯನ್ನ ಕಟ್ಟಿಕೊಳ್ಳಲಿ ಅಂತೇಳಿ ಹಕ್ಕು ಪತ್ರ ಕೊಟ್ಟಿದ್ದಾರೆ ಅಂದ್ರೆ ತಾವು ಮನೆ ಜಾಗ ಇಲ್ಲಾರ್ದವ್ರು ಮನೆ ಇಲ್ಲಾರ್ದವ್ರಿಗೆ ಏನೋ ಅವರೇ ಹಕ್ಕು ಪತ್ರಗಳನ್ನ ಕೊಟ್ಟಿದ್ದಾರೆ ಮನೆ ಕಟ್ಕೊಳ್ಳಿ ಅಂತೇಳಿ ಅವ್ರು ಏನ್ ಮಾಡಿದ್ರೆ ಮನೆಯನ್ನ ಕಟ್ಟಿದ್ದಾರೆ ಬಿಲ್ಡಿಂಗ್ ಪರ್ಮಿಷನ್ ಸಹ ಕೊಟ್ಟಿದ್ದಾರೆ ಕರೆಂಟ್ ಬಿಲ್ ಟ್ಯಾಕ್ಸ್ ಅಷ್ಟೇ ಅಲ್ಲ ಇವರು ಮುನ್ಸಿಪಾಲಿಟಿ ಸದ್ಯಕ್ಕೆ ಟ್ಯಾಕ್ಸ್ ಅನ್ನ ಪೇ ಮಾಡಿದ್ದಾರೆ ಆದರೆ ಈಗ ಏಕಾಏಕಿಯಾಗಿ ಪುರಸಭೆಯವರು ಇವರಿಗೆ ನೀವು ಇರ್ತಕ್ಕಂತ ಜಾಗವನ್ನ ಬಿಟ್ಟು ಹೋಗ್ರಿ ಇದು ಅಕ್ರಮವಾಗಿದೆ ಮತ್ತು ನೀವು ಅಕ್ರಮವಾಗಿ ನೀವು ಅದನ್ನ ಏನೋ ಅಕ್ರಮ ಜಾಗದಲ್ಲಿ ನೀವು ಕಟ್ಕೊಂಡಿದ್ರಿ ಅದನ್ನ ಬಿಟ್ಟು ಹೋಗಿ ಅಂತೇಳಿ ಮುನ್ಸಿಪಾಲಿಟಿ ಅವರು ಏನ್ ಮಾಡಿದಾರೆ ಅಂದ್ರೆ ಬೆಳಗ್ಗೆ ಏನು ಕಸದ ಗಾಡಿ ವಾಹನ ಬರುತ್ತಲ್ಲ ಅದರಲ್ಲಿ ಅವರು ಕಸದ ಗಾಡಿ ವಾಹನದಲ್ಲಿ ಅವರು ತಮ್ಮ ಒಂದು ಪುರಸಭೆ ಪ್ರಕಟಣೆಯನ್ನ ನೀಡಿದ್ದಾರೆ ಇದಕ್ಕೆ ಕಾರಣ ಏನಂತಂದ್ರೆ ಈ ಒಂದು ಜಾಗವು ಸೈಪಾನ್ ಸಾಬ್ ಎಂಬುವರ ಹೆಸರಿನಲ್ಲಿದೆ ಹಾಗಾಗಿ ಅವರು ನ್ಯಾಯಾಲಯದಿಂದ ಒಂದು ಆರ್ಡರ್ ಅನ್ನ ತಂದಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಆದ್ರೆ ಇಷ್ಟೆಲ್ಲ ಇದ್ರೂ ಕೂಡ ಮತ್ತೊಬ್ಬರ ಖಾಸಗಿ ಜಮೀನಿನಲ್ಲಿ ಇವರಿಗೆ ಹಕ್ಕು ಪತ್ರ ಕೊಟ್ಟವರು ಯಾರು ಮತ್ತೆ ಇದು ಹಕ್ಕು ಪತ್ರ ಕೊಟ್ಟವರು ಸಿಂದಗಿ ಪುರಸಭೆಯವರಲ್ಲ ಮತ್ತೆ ಇದು ಏನ್ ಸಮಸ್ಯೆ ಏನು ಅವ್ರನ್ನೇ ನಾನು ನೇರವಾಗಿ ಮಾತಾಡ್ಸ್ಕೊಂಡು ಹೋಗ್ತೀನಿ ಅಮ್ಮ ನಮಸ್ತೆ ಅಮ್ಮ ತಮ್ಮ ಹೆಸರು ಮಾದೇವಿ ಎಷ್ಟು ವರ್ಷದಿಂದ ನೀವು ಇಲ್ಲಿದ್ದೀರಿ 24 ವರ್ಷ ಆಯ್ತ್ರಿ 24 ವರ್ಷ ಐತ್ರಿ 24 ವರ್ಷ ಆಯ್ತು ನೋಡ್ರಿ ಇಲ್ಲಿ ಅಂದ್ರೆ ನೀವು ಜಾಗ ಎಲ್ಲ ತಗೊಂಡಿದ್ರು ಹೆಂಗ್ರಿ ನಮಗ್ ಸರ್ಕಾರ ಕೊಟ್ಟಾರ್ರಿ ಗೌರ್ಮೆಂಟ್ದವ್ರು ಸರ್ಕಾರದವ್ರು ಕೊಟ್ಟಿದ್ದಾರೆ ಹಾ ರೀ ನೀವ್ಯಾಕೆ ಇಲ್ಲಿ ಕೂತಿದ್ದೀರಿ ನಮಗ್ ಈಗ ತೊಂದ್ರೆ ಮಾಡ್ಲಕತ್ತಾರಲ್ರಿ ಏನ್ ತೊಂದ್ರೆ ಮಾಡತ್ತಾರಿ ಕಿತ್ಬೇಕಂತ ಹೇಳಿ ಯಾಕ್ರಿ ಯಾರಿಗೊತ್ತು ಪುರಸಭೆಯವ್ರು ಬಂದ್ ನಮಗ್ ತೊಂದ್ರೆ ಮಾಡ್ಲಕತ್ತಾರ ಈಗ ಕರ್ಜಿಗೆ ಅವರು ತೊಂದ್ರೆ ಮಾಡ್ಲಕತ್ತಾರ ಅಂತ ಹೇಳಿ ನಮಗ ಒತ್ತಡದಿಂದ ಈಗ ನಮ್ ತೊಂದ್ರೆ ಮಾಡ್ಲಕತ್ತಾರ ಅಲ್ಲ ಜಾಗ ಕೊಟ್ಟವರು ಮುನ್ಸಿಪಾಲಿಟಿ ಅವರೆಲ್ಲ ಮುನ್ಸಿಪಾಲಿಟಿ ಅವ್ರಿ ಅಂದ್ರೆ ಅವರೇ ಜಾಗ ಕೊಟ್ಟು ಅವರೇ ಕಿತ್ತ ಅಂತ ಹೇಳ್ತಾರೆ ಅವ್ರೇ ಕಿತ್ತಲಾಗತ್ತಾರ ನೋಡ್ರಿ ಅವ್ರೇ ಬಂದ್ ಆಫೀಸರ್ ಬಂದೆ ಜೀಪ್ ಬಂದು ಇದು ಕಿತ್ತೇಬೇಕು ಇದು ಕಿತ್ತೇಬೇಕಂತ ಗಂಟೆ ಬಿದ್ದಾರ ನೋಡ್ರಿ ಹೇಳ್ರಜ್ಜಿ ನಾವ್ ಈ ಜಾಗದಾಗ 24 ವರ್ಷ ಆಯ್ತ್ರಿ ಮುನ್ಸಿಪಾಲಿಟಿ ಒಳಗ ಉತಾರಿ ಕೊಟ್ರ ಗರ್ಪಟ್ಟಿ ತುಂಬ್ಕೊಂಡ್ರ ಎಲ್ಲ ತುಂಬ್ಕೊಂಡ್ ಹಕ್ಕು ಪತ್ರನು ಕೊಟ್ಟಾರಿ ಕಟ್ಲಿಕ್ ಪರ್ಮಿಷನ್ ಕೊಟ್ರ ಸಬ್ಸಿಡಿ ಲೋನ್ ಅಂತ ಲೋನ್ ಹಾಕಿ ಕೊಟ್ರ
24 ವರ್ಷ ಆಯ್ತು ನಾವು ನಾವ್ ಬಿಲ್ ಲೈಟ್ ಬಿಲ್ ಅಷ್ಟು ತುಂಬ್ಕೊಂಡವ್ರಿ ಅದು ತುಂಬ್ಕೊಂಡು ಈಗ ಏನ್ ಮಾಡ್ತಾರ ಜಾಗ ಕರ್ಜಿವ್ರ ಅಂತ ಆಗ್ಯದ ಅಂತ ಹೇಳಿ ಕಿತ್ತು ಬೋರ್ಡೋಜನ್ ಹಚ್ಚಂತೆ ಪೊಲೀಸರಿಗೆ ಫೌಜರಿಗೆ ತಗೊಂಡ್ಬರ್ಲಕತ್ತಾರ ಎಲ್ಲಾರು ದುಡ್ಕೊಂಡ್ ತಿನ್ನೋರ್ ಇಲ್ಲಿ ಯಾರು ಶ್ರೀಮಂತರು ಇಲ್ಲ ಅದಕ್ಕೆ ನಾವ್ ಅದ್ರ ತ್ರಾಸಿನ ಸಂಬಂಧ ಹೆಂಗ್ ಕೂತೀವಿ ನೋಡ್ರಿ ಮತ್ತೆ ಇದ್ರ ಬಗ್ಗೆ ಮತ್ತೆ ಮುನ್ಸಿಪಾಲಿಟಿ ಅಧಿಕಾರಿಗಳು ಅಧ್ಯಕ್ಷರು ಮತ್ತೆ ಚೀಫ್ ಆಫೀಸರ್ ಯಾರಾದ್ರೂ ಬಂದಿದ್ರೇನ್ರಿ ಅಜ್ಜಿ ನಿಮ್ಮಲ್ಲಿ? ಯಾರೇ ಎಲ್ಲಾರು ಬಂದು ಹೋಗ್ಯಾರಿ ಹಾ ರೀ ಎಲ್ಲಾರು ಬಂದ್ ಹೋಗಿ ನಮ್ಗೆಲ್ಲ ಹಂಚಿ ಕೊಟ್ಟಿಂದ ಅಲ್ಲಿಂದ ಎಲ್ಲ ಆಗಿಂದ ನಾವ್ ಕಟ್ಕೊಂಡ್ ತಡೆ ಮಂದಿ ಪತ್ರಿ ಸೆಡ್ ಅದಾವ ಒಬ್ಬರು 5 ಲಕ್ಷ ದುಡ್ಕೊಂಡ್ ತಿನ್ನೋರು ಕಟ್ಕೊಂಡಾರ ಈಗ ಕಟ್ಟಿದ ಮನಿಗೆ 5 ಲಕ್ಷ ಜೋಪಡಿ ಪಟ್ಟಿಗೆ 3.5 ಲಕ್ಷ ಅದಕ್ಕೂ ಒಪ್ಕೊಂಡಿವ್ರಿ ನಾವ್. ಅಂದ್ರೆ ಏನ್ರಿ ಕಟ್ಟಿದ ಮನಿಗೆ 5 ಲಕ್ಷ ಕೊಡ್ಬೇಕಂದಾರಿ ಯಾರು ಇವ್ರು ಶಾಸಕ್ರಿ MLA ರೀ ಆಯ್ತಾ ಇದು ಪತ್ರಿ ಶೆಡ್ಡಿ 3.5 ಲಕ್ಷ ಹೌದಿಲ್ಲ ನಾವ್ ಎಲ್ಲಿ ಕೊಡಮ್ಮ ಬಡವ್ರು ಒಂದ್ ನೆಳ್ಳಾಡಿದ್ರು ಒಂಜಾರ ಅಂದ್ರೆ ನಿಮಗ ಶಾಸಕರು ಅಂದ್ರೆ ನಿಮ್ಗ್ ದುಡ್ಡು ಕೊಡಂತ ಕೇಳ್ತಿದ್ರ ಅವ್ರು? ಕೇಳಿ ಎಲ್ಲ ಒಪ್ಕೊಂಡಿವ್ರಿ ನಾವು ಒಪ್ಕೊಂಡ್ರು ಮತ್ತೇನದ 9 ತಾರೀಕಿಗೆ ಬೋರ್ಡ್ ಹಸ್ತಿ ಇವತ್ತು ಬರ್ಲಕತ್ತ ಅಲ್ಲ ಇದು ಮುನ್ಸಿಪಾಲಿಟಿ ಇದು ಕೊಡ್ರಿ ಅಂದ್ರೆ ಇದು ನಿಮ್ಗೆ ಮುನ್ಸಿಪಾಲಿಟಿ ಅವರೇ ಇದನ್ನ ನಿಮ್ಗೆ ಸರ್ಕಾರ ಜಾಗ ನಿಮ್ಗೆ ಉಚಿತವಾಗಿ ಕೊಟ್ಟಿರ್ತಲ್ಲ ಮುನ್ಸಿಪಾಲ್ಟಿನೇ ಕೊಟ್ಟದ್ರಿ ಮತ್ತೆ ಇಷ್ಟು ಕೊಟ್ರು ಕೂಡ ಶಾಸಕರು ಯಾಕೆ ಅವರು ನಿಮಗೆ 3 ಲಕ್ಷ ಕೊಡಿ 5 ಲಕ್ಷ ಅವ್ ಬಡವದನ ಅವಂದ್ ನಂಬರ್ ಅದ ಸ್ವಂತ ಅವಂದದ ನಂಬರ್ ಅಂತ ಹೇಳಿ ಸ್ವಂತ ಅವ್ರದ್ದು ಅಂತ ಹೇಳಿ ಅವ್ರದ ನಮ್ಮಂತೆ ಆಗಿ ಬಂದೈತೆ ಇವ್ರು ಬರ್ಲಕತ್ತಾರೆ ಇದಕ್ಕ ನ್ಯಾಯ ಹ್ಯಾಂಗ್ ಮಾಡ್ತೀರಿ ನೋಡ್ರಿ ಅಂದ್ರೆ ಅಲ್ಲ ಇದು 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 ಸರ್ಕಾರಿ ಆಸ್ತಿನೇ ಅಲ್ರಿ ಅಮ್ಮ ಇದು? ಹ್ಞೂ ಸರ್ಕಾರದೇ ರೀ ಸರ್ಕಾರದೇ ರೀ ಸರ್ಕಾರದೇ ನಮಗ್ ಕೊಟ್ಟಾರ ಇಲ್ರಿ ಅವ್ರು ಕೊಟ್ಟ ಮಳಕ ಮತ್ ಕಿತ್ತತ್ ಯಾಕೆ ಬರ್ತಾರ ನಮಗ್ ಅಧಿಕಾರನು ಕೊಟ್ಟಾರ ಎಲ್ಲಾ ಮತ್ ಕಿತ್ತು ಅಂದ್ರ ನಾವ್ ಎಲ್ಲಿ ಹೋಗಿ ನಿಂದ್ರ ಹೇಳ್ರಿ ನೋಡ ಪರಿಸ್ಥಿತಿ ಹ್ಯಾಂಗ್ರಿ ಇಟ್ಟಿಟ್ ಮಕ್ಳು ತಗೊಂಡು ದುಡಿಲಕ್ ಹೋಗ್ತೀವಿ 100 ರೂಪಾಯಿ ಮತ್ ಹ್ಯಾಂಗ್ ಮಾಡಮ್ ಹೇಳ್ರಿ ಹಾ 84 ಮನಿ ರೀ 84 ಮನಿ ರೀ ಕಿತ್ಕೊಂಡ್ ಎಲ್ಲಿ ನಿಂದಿರ್ಬೇಕು ಹೇಳ್ರಿ ಅಲ್ಲ ಅದು ಯಾರೇ ಆಗ್ಲಿ ಒಂದು ನ್ಯಾಯಾಲಯದ ಆದೇಶವನ್ನ ಪಾಲನೆ ಮಾಡ್ಬೇಕಾಯ್ತು ಎಲ್ಲರ ಕರ್ತವ್ಯನ ಆಗಿರ್ತದ್ರಿ ಈಗ ಅವ್ರ ಏನ್ ಹೇಳ್ತಾರ ಅದು ಜಾಗ ನಂದ ಅಂತ ಹೇಳ್ತಾರೆ ಈಗ ನೀವು ಮನಿ ಕಟ್ಟಿದ್ರಿ ಇದು ಮಾಡಿದ್ರಿ 24 ವರ್ಷ ಕಟ್ಟಿದ್ರಿ ಅಂತ ಹೇಳ್ತಿದ್ರಿ ಅಂದ್ರೆ ಇಲ್ಲಿವರೆಗೂ ಅವ್ರೇನು ಬಂದು ನಂದಂತ ಹೇಳಿಲ್ಲ ಅವ್ರು ಕೇಸ್ ಬಂದದ ಅವನಂತ ನೀವು ಗಾಬರಿ ಆಗೋದು ಮತ್ತೆ ಮುನ್ಸಿಪಾಲ್ಟಿಗೆ ಹೋಗೋದು ನಾವ್ ಕಿತ್ತೊತ್ ಬಂದೀವಿ ಅಂದ್ರಿ ಮುನ್ಸಿಪಾಲ್ಟಿಗೆ ಹೋಗಿರಿ 2 ವರ್ಷದ ಹಿಂದ ನಾವು ಏನ್ ಮನಿ ಮೇಲೆ ನೋಟಿಸ್ ಬಿಟ್ಟಿವಿ ಅನ್ನೋದು ಕೇಳ್ಯಾರ ನಮಗ ಮನಿ ಮೇಲೆ ನೋಟಿಸ್ನು ಬಂದಿಲ್ಲ ನೋಟಿಸ್ನು ಬಂದಿಲ್ರಿ ನಿಮ್ಗೆ? ಇನ್ನ ನೋಟಿಸ್ ಬಂದಿಲ್ರಿ ನಮ್ಮ ಮನಿಗೆ ಕಿತ್ತ 3 ನೋಟಿಸ್ ಬರ್ತಾವಿಲ್ರಿ ಅವ್ ನೋಟಿಸ್ ಬಂದಿಲ್ರಿ ಮೈಕದಾಗ ಏನದ ಬಾರ್ 1 2 ಹಿಂಗ್ ಮೊದಲ್ಕೊತ ಹೋತಾರ ಮಂದಿ ಗಾಬರಿ ಕೂಳ ನೀರ ಬಿಟ್ಟಿಗೆ ಕೂತಾರ ನೋಡ್ರಿ ನೀವು ಅಷ್ಟು ಜನ ಸೇರಿ ಮುನ್ಸಿಪಾಲಿಟಿ ಆಫೀಸ್ ಹೋಗಿದ್ರಿ? ಹೋರಿ ಈಗ ಹೋಗಿಲ್ರಿ ಇವತ್ ಹೋಗ್ಬೇಕಂತ ಕೂತಿದ್ದೇವ್ರಿ ನೋಡಿ ಹೋಗ್ಬೇಕ್ರಿ ಈಗ ರಗಡ್ ಸಲ ಹೋಗಿ ಬಂದಿವ್ರಿ ಹೇಳ್ರಮ್ಮ ಈ ಮುನ್ಸಿಪಾಲ್ಟಿ ಪರಿಹಾರ ಕೊಡಲಾಗ್ಯಾರ ಹೋದ್ರು ಈ ಸಾದ ಈಗ ಅವ್ರು ಕೇಸ್ ಆಡ್ತೇನೆ ಎಲ್ಲಾ ಜನ ದುಡ್ಡು ತಿನ್ನೋರ್ರಿ ಎಲ್ಲಾ ಬಿಟ್ಟು ಕೂತಾರಿ ಅವ್ರು ಈ ಮುನ್ಸಿಪಾಲ್ಟಿ ಆಡ್ತಾರನೆ ಬಿಟ್ಟು ಕೂತಾರ ಅವ್ರು ಬಿಟ್ಟು ಅವ್ರವ್ರ ಕೆಲ್ಸಕ್ಕೆ ಅವ್ರು ಹೋಗ್ಯಾರ ಈ ಸಾದ ಈ ಸೈಪನ ಹೆಸರ್ಲೆ ಆಗ್ಯದ ಅವ್ ಕೋರ್ಟ್ ಆಡಿ ಅವ್ನ ತನ್ನ ಹೆಸರೇ ಮಾಡ್ಕೊಂಡತ್ರಿ ಮಾಡ್ಕೊಂಡ್ ಬಳಕ ಈ ಮುನ್ಸಿಪಾಲ್ಟಿ ಅವರು ಅನೌನ್ಸ್ ಮಾಡ್ಲಾತಾರಿ ಈಗ ಕಿತ್ತಬೇಕು ಜಾಗ ಅಂತ ಹೇಳಿ ವಿಷಯಗಳ ಇಲ್ಲಿ ಏನಾಗಿದೆ ಅಂತಂದ್ರೆ ಪುರಸಭೆಯವರೇ ಅವ್ರಿಗೆ ಜಾಗ ಕೊಟ್ಟಿದ್ದು ಅಂದ್ರೆ ಸರ್ಕಾರನೇ ಇವ್ರಿಗೆ ಜಾಗ ಕೊಟ್ಟೈತಿ ಮತ್ತ ಅದು ಸರ್ಕಾರವೇ ಅಂದ್ರೆ ಇವ್ರು ಏನ್ ಮಾಡಿದ್ರೆ ಜಾಗ ತಗೊಂಡಾಯ್ತ ಅಂದ್ರೆ ಮುನ್ಸಿಪಾಲಿಟಿ ಹೋಗಿ ನಾವು ಬಿಲ್ಡಿಂಗ್ ಕಟ್ಟಿದ್ವಿ ಬಿಲ್ಡಿಂಗ್ ಪರ್ಮಿಷನ್ ತಗೊಂಡಿದಾರ ವಾಟರ್ ಟ್ಯಾಕ್ಸ್ ತುಂಬ್ತಿದಾರ ಕರೆಂಟ್ ಬಿಲ್ ಕಟ್ತಾ ಇದಾರೆ ಎಲ್ಲವನ್ನು ತೆರಿಗೆ ಕಟ್ತಿದ್ರೆ ಈಗ ಏಕಾಏಕಿಯಾಗಿ ಪುರಸಭೆಯವರೇ ಅದನ್ನ ನೀವು ನಿಮ್ಮ ಜಾಗನ ಅದು ಜಾಗದು ನಿಮ್ದಲ್ಲ ನೀವು ಬಿಟ್ಟು ಹೋಗ್ರಿ ಅಂತ ಹೇಳ್ತಿದ್ರೆ ಇದು ಹೆಂಗಂದ್ರೆ ಇದು ದೊಡ್ಡ ಒಂದು ಇದು ಹೆಂಗಂದ್ರೆ ಶಾಕಿಂಗ್ ವ್ಯವಸ್ಥೆ ಯಾಕಂದ್ರೆ ಇಲ್ಲಿ ಸುಮಾರು 24 ವರ್ಷಗಳಿಂದ ಅವರು ಈ ಜಾಗದಲ್ಲಿ ಅಂದ್ರೆ ಅಜ್ಜಿ ಹೇಳ್ತಿದ್ರೆ 24 ವರ್ಷಗಳಿಂದ ಈ ಜಾಗದಲ್ಲಿ ಅವ್ರು ಇದಾರೆ ಅಂತ ಹೇಳ್ತಿದ್ದಾರೆ ಮತ್ತೆ ಅಂದ್ರೆ ಯಾರಿಗೇ ಆಗ್ಲಿ ಒಂದು ಅಂದ್ರೆ ಅದ್ರ ಒಬ್ಬ ಮನುಷ್ಯನ ಬದುಕಿನಲ್ಲಿ ಅತಿ ಮುಖ್ಯವಾದ ಪ್ರಮುಖವಾದ ಸ್ಥಾನ ಮಾಡೋದು ಯಾವುದೇ ಒಬ್ಬ ಮನುಷ್ಯನಿಗೆ ತಾನು ಸಾಯುವವರೆಗೂ ತಾನೊಂದು ಸ್ವಂತ ಸೂರ್ ಇರ್ಬೇಕು ತಾನೊಂದು ಸ್ವಂತ ಮನಿ ಕಟ್ಕೋಬೇಕು ಆ ಮನಿ ಒಳಗೆ ನಾನು ನನ್ನ ಮಕ್ಕಳು ನನ್ನ ಫ್ಯಾಮಿಲಿ ತುಂಬಾ ಆರಾಮಾಗಿರ್ಬೇಕಂತ ಹೇಳಿ ಬಯಸ್ತಾರೆ ಮತ್ತು ಅವ್ರು ಅದಕ್ಕೋಸ್ಕರ ಅವರು ತಮ್ಮ ಇಡೀ ಜೀವನವನ್ನ ಅಂದ್ರೆ ಕೆಲಸ ಮಾಡ್ತಾರೆ ದುಡಿತಾರೆ ಒಂದು ಸೂರು ಒಂದು ಸಾಕಪ್ಪ ನಮ್ಗ ಬಿಸಿಲಾದ್ರ ಒಂದು ಮಳಿ ಬಂದ್ರ ಒಂದು ಏನೋ ಒಂದು ನನ್ನ ಸಣ್ಣ ಮನಿ ಇರ್ಲಿ ಹಂಗ ಆತರ ಬಯಸ್ತಾರೆ ಇಲ್ಲೆಲ್ಲ ನೀವೇನೋ ನೋಡ್ತಾ ಇದ್ರು ಬಹುತೇಕರು ಇವರು ರಟ್ಟೆ ಮೇಲೇನೆ ಅವ್ರು ಜೀವನ ಮಾಡ್ತಾ ಇರೋದು ಅವ್ರ ಬದುಕಿ ಹೆಂಗಿದ್ರೆ ರಟ್ಟೆ ಮೇಲೆ ಜೀವನ ಮಾಡ್ತಾ ಇರೋದು ಇವ್ರು ಮುನ್ಸಿಪಾಲ್ಟಿ ಅವರು ಅಂದ್ರೆ ಹೆಂಗಂತಂದ್ರೆ ಅವರೇ ಜಾಗ ಕೊಟ್ಟು ಅವರೇ ಕಿತ್ತಂತ ಹೋಗ್ತಾ ಇದಾರೆ ಅಂತ ಇದು ಯಾರ ಬೇಜವಾಬ್ದಾರಿತನ ಅಂದ್ರೆ ಇದು ಬೇರೆಯವರ ಖಾಸಗಿ ಜಾಗ ಆಗಿತ್ತಂದ್ರೆ ಅವ್ರು ಆ ಜಾಗವನ್ನ ಖರೀದಿ ಮಾಡಬಹುದಿತ್ತು ಅಥವಾ ಬೇರೆ ಎಲ್ಲಾದ್ರೂ ಸರ್ಕಾರಿ ಜಾಗ ಇತ್ತಂದ್ರೆ ಅಲ್ಲಿ ಸರ್ಕಾರಿ ಜಾಗದಲ್ಲಿ ಇವರಿಗೆಲ್ಲ ಅವರು ತಮ್ಮ ಮನಿ ಕಟ್ಕೊಳ್ಳೋ ಜಾಗ ಕೊಡ್ಬೋದಾಗಿತ್ತು ಆದ್ರೆ ಇಲ್ಲ ಅವ್ರು ಏನು ಮಾಡಿಲ್ಲ ಮತ್ತೆ ಏನು ಮಾಡ್ಲಾರ್ದೆ ಇಷ್ಟೆಲ್ಲಾ ಜನರ ಮಧ್ಯೆ ಅಂದ್ರೆ ಸುಮಾರು 84 ಕುಟುಂಬಗಳ
84 ಕುಟುಂಬಗಳ ಮೇಲೆ ಇವ್ರು ಅಂದ್ರೆ ಈ ತರ ಒಂದು ಕನ್ಸರ್ನೇ ಇಲ್ಲ ಅಂತಂದ್ರೆ ಇವ್ರ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ? ಇನ್ನ ಹೆಚ್ಚಿನಾಗಿ ಜನಪ್ರತಿನಿಧಿಗಳು ಕೂಡ ಎಷ್ಟೆಲ್ಲ ಸಮಸ್ಯೆಗಳು ಇರ್ತಾವ ಅಂದ್ರೆ ಜನಪ್ರತಿನಿಧಿಗಳು ಕೂಡ ಆಯ್ಕೆಯಾಗುವುದು ಜನಪ್ರತಿನಿಧಿಗಳು ಆಯ್ಕೆಯಾಗುವುದು ಕೂಡ ಇವರ ಬೆಂಬಲದಿಂದಾನೆ. ಇವ್ರ ಜನಪ್ರತಿನಿಧಿಗಳ ಕಾಳಜಿ ಎಲ್ಲಿದೆ? ಸರ್ ನಮಸ್ಕಾರ ಸರ್. ನಮ್ಗ ಅನ್ಯಾಯ ಆಗ್ಯದ ಸರ್. ಇಲ್ಲಿ ಎಲ್ಲಾ ಜಾಗಗಳು ಬಂದು ಪೊಲೀಸರು ಬಂದು ಎಲ್ಲಾ ನಮ್ ಕಿತ್ತಿ ಅಂತ ಹೇಳಿ ಟಾರ್ಚರ್ ಮಾಡತ್ತಾರ ಅವ್ರು ಬಂದು. ಅದಕ್ಕೆ ನಮ್ಗೆ ಈ ಜಾಗ ಕಿತ್ತಂದ್ರ ನಾವ್ ಎಲ್ಲಿ ಹೋಗ್ಬೇಕ್ರಿ? ಎಲ್ಲಾರು ಬಡ್ರು ಎಲ್ಲಿ ಹೋಗ್ಬೇಕ್ರಿ ನಾವ್? ಈಗ ನಮ್ಗೆ ಏನು ಇಲ್ಲ ಆದಂಗ ನಮ್ ಬಲ್ಯಾಗ ಎಲ್ಲಾ ಹಕ್ಪತ್ರ ಉತಾರಿ ಎಲ್ಲಾ 24 ವರ್ಷದಿಂದ ಇದೀವಿ ನಾವ್. ಈಗ ಬಂದು ಎಲ್ಲಾರು ನಮ್ಗೆ ಯಾರು ಅದಕ್ಕ ನಮ್ಗ್ ದಾರಿ ತೋರ್ಸ್ಲಾತಿಲ್ರಿ ಯಾರು ಇವ್ರು. ಬರೋಣ ಪೊಲೀಸ್ ಗಾಡಿ ಬರ್ತಾವ್ರಿ, ಅವ್ರ ಮುನ್ಸಿಪಾಲ್ಟಿ ಅವ್ರ ಗಾಡಿ ಬಂದ್ ನಮ್ಗೆ ಚಿತ್ರ ಮಾಡತ್ತಾರ ಅವ್ರು. ಮಾಡಿ ಕಿತ್ರಿ ಈಗ ನಿಮ್ಮ ಕೋಟಿ ನಂಗ ಆಗ್ ಬಂದದ, ಅವ್ರ ನಂಗ ಸೈಪನ್ ನಂಗ ಆಗ್ ಬಂದತ್ ಬರೀ ಇದೇ ಹೇಳ್ತಿರ್ತಾರ ನಮ್ಗ. ಅದಕ್ಕೆ ನಮ್ಗೆ ಏನಾರ ಮಾಡಿ ಇಲ್ಲಿ ನಮ್ಮ ಅಶೋಕ್ ಮನುಗುಳಿ ಅವರು ಯಾರು ನಮ್ಗೆ ಇವ್ರು ಏನೋ ಒಂದ್ ದಾರಿ ತೋರಿಸ್ಲಾತಿಲ್ರಿ ಏನು ಇದಕ್ಕ. ಬಂದಾಗ ಆಯ್ತಾಯ್ತು ಮಾಡ್ತೀನಿ ಹೋರಿ ಬರೀ ಇದೇ ಹೇಳ್ತಿರ್ತಾರ ಅವ್ರ ಎಲ್ಲಾ. ಬರೋಣ ಆಯ್ತಾಯ್ತ್ರಿ. ಮುನ್ಸಿಪಾಲ್ಟಿಗೂ ನಾವು 10-15 ಸಲ ಹೋಗಿವ್ರಿ ನಾವು. ವರ್ಷಾನ್ಗಟ್ಲೆ ತಿರ್ಗಾಡಿ ಮುನ್ಸಿಪಾಲ್ಟಿ ಅವ್ರನು ಏನಂದ್ರಿ ನಮ್ಗ, ಯಾರು ಬರಲ್ಲ ಹೋರಿ ನೀವು, ನಿಮ್ಗೆಲ್ಲಾ ಕಿತ್ತಲ್ ಹೋರಿ, ನಾವೆಲ್ಲಾ ಕೇಸ್ ಆಡಾಕತ್ತೀವಿ ಹೋರಿ, ಬರೀ ಇದೇ ಹೇಳಕೊತ ಬಂದಾರ ನಮ್ಗ ಅವ್ರೆಲ್ಲಾ. ಈಗ ಇದ್ರೆ ಅಚಾನಕ್ ಬಂದು ಈಗ ನಮ್ ಕೋರ್ಟಿಲಿಂದ ಬಂದು ನಿಮ್ ಖಾಲಿ ಮಾಡ್ರಿ ಅಂತೇಳಿ ನಮ್ಗ ಇದು ಮಾಡಾಕತ್ತಾರ ನಮ್ ಮ್ಯಾಗ. ಅತ್ತೆ ಎಲ್ಲಾ ಬೆತ್ಯಾಚಾರ ಮಾಡಿ ಪೊಲೀಸ್ ಗಾಡಿಗಳು ಬಂದು ನಮ್ಗ್ ತೆಗಿರಿ ಅಂತ. ನಾವ್ ಎಲ್ಲಿ ಹೋಗ್ಬೇಕ್ರಿ ನಾವ್ ಬಡವ್ರ? ಈಗ ನಮ್ಗೇನು ಜಾಗ ಇಲ್ಲ ಏನಿಲ್ಲ. ನಾವ್ ಇಲ್ಲೇ ಸಾಯ್ತಿವ್ರಿ ನಾವು. ನಾವ್ ಸಾಯದ ಗ್ಯಾರಂಟಿ. ವಿಷ ತಗೊಂಡ್ ಸಾಯ್ತಿವಿ, ನಾವ್ ಹೋಗಲ್ರಿ ಇಲ್ಲಿ ನಾವ್ ಈಗ ಹೇಳ್ತೀವಿ. ನಾವ್ ಸಾಯ್ತಿವಿ ನೋಡ್ರಿ, ನಾವ್ ಕುಲ್ಲ ಹೇಳ್ತೀವಿ ನಾವ್ ಬೆಂಕಿ ಹಚ್ಕೊಂಡ್ ಬಿಡ್ತೀವಿ. ನಮ್ಗೇನು ಇರ್ಲಾಕ ನಮ್ಗ್ ಜಾಗ ಇಲ್ಲ. ನೀವ್ ಏನ್ ದಾರಿ ತೋರಿಸ್ತೀರಿ ನಮ್ಗ ಗೋರ್ಮೆಂಟ್ ಕಡೆಲಿಂದ ನಮ್ಗ್ ಅನ್ಯಾಯ ಆಲಕತ್ತದ. ನಮ್ಗೊಂದ ದಾರಿ ತೋರ್ಸ್ಬೇಕ್ರಿ ನಮ್ಗ ಬಡ್ರಿಗೆ. ಇಂಥವ್ರಿಗೆಲ್ಲ ಯಾರು ನೋಡೋರ್ ಇಲ್ಲ ಸರ್. ಜಾಗನೂ ಕೊಟ್ಟಿದ್ದೆ ಸರ್ಕಾರ, ನಮ್ಗ್ ವಾಪಸ್ ಕೇಳ್ತಾ ಇರೋದು ಸರ್ಕಾರ. ನಾವ್ ಎಲ್ಲಿ ಹೋಗ್ಬೇಕು, ನಾವ್ ಎಲ್ಲಿ ಇರ್ಬೇಕು? ಅವ್ರ ಏನಾದ್ರು ನಮ್ಮ ಜಾಗನ ವಾಪಸ್ ತಗೊಂಡ್ರೆ ನಾವಂತರೂ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಅವ್ರು ಹೇಳ್ತಾ ಇದಾರೆ. ಅಂತಂದ್ರೆ ಇದು ಸರ್ಕಾರದ ಜನಪ್ರತಿನಿಧಿಗಳು ಹಾಗೂ ಸಿಂದಗಿಯ ಪುರಸಭೆಯವರೆಗೆ ಸಿಂದಗಿ ಸಾರ್ವಜನಿಕರ ಬಗ್ಗೆ ಇರ್ತಕ್ಕಂತ ಒಂದು ಬೇಜವಾಬ್ದಾರಿತನ ತೋರಿಸುತ್ತಾ. ಇಲ್ಲ ನಾನು ಮತ್ತೆ ಮಾತಾಡ್ಸಿ ಹೋಗ್ತೀನಮ್ಮ. ತಮ್ಮ ಹೆಸರೇಮ್ಮ? ನನ್ನ ಹೆಸರು ಜಯಶ್ರೀ. ನಾವು ಬಂದು ಇಷ್ಟ ದಿನ ಆಯ್ತು, ನಮಗ್ ಇಟ್ಟು ಅಟ್ಯಾರ್ ಮಾಡಾತಾರಿ. ನಾವಂತ್ರ ಇಸ ಕೊಡಬೇಕ, ನಾವ್ ಏನ್ ಮಾಡ್ಕೊಂಡ್ ಸಾಯ್ತಿವಿ ಗೊತ್ತಿಲ್ಲ. ನಮಗ್ ಒಟ್ಟ ಇಲ್ಲೇ ಇರ್ಬೇಕನ್ನ ಮುಂದ್ ಹೋಗೋದಿಲ್ಲ. ನಾವ್ ಎಲ್ಲಿ ಯಾರಿಗೆ ಕೇಳೋದಿಲ್ಲ. ಏನ್ ಮುನ್ಸಿಪಾಲ್ಟಿ ಅವ್ರ ಏನ್ ಮಾಡ್ತಾರ ಮಾಡ್ಲಕ್ಕ ನಮಗ್ ಇಲ್ಲೇ ಸಹಾಯ ಕೊಡ್ಬೇಕು. ನಮಗ್ ಏನಾದ್ರು ಕೊಟ್ಟಿದ್ದವ್ರೇ ಅದ. ಈಗ ಅವ್ರಂತ್ರ ಅವ್ರ ಬಲ್ಲಿ ಸಾರಿ ಹೋಗಿವಿ, ಅವ್ರು ಏನು ಮಾಡಿಲ್ರಿ. ನಾಳೆ ಬರೀ ನಾಡ್ದು ಬರೀ ಇದೇ ಹೇಳಿ ಮುಂದಕ್ಕೆ ಹಕ್ಕ್ಯಾರಿ. ಈಗಾದ್ರೂ ನಾವ್ ಎಲ್ಲಿ ಹೋಗಲ್ಲ. ಬಡ ಜನರು ಕಂಗಾಲ್ ಬಡವ್ರಿ. 100 ರೂಪಾಯಿ 200 ರೂಪಾಯಿ ದುಡಿಯೋರಿದ್ದೀವಿ. ದುಡಿದು ನಾವ್ ಎಲ್ಲಿ ಹೋಗ್ಬೇಕು, ಎಲ್ಲಿ ಇರ್ಬೇಕ್ರಿ? ಇರೋದು ಇಲ್ಲೇ. ನಾವ್ ಇಲ್ಲೇ ಏನ್ ಜೀವನ ಆತ್ಮ ಏನ್ ಮಾಡ್ಕೋತಾರ ಗೊತ್ತಿಲ್ಲ. ನಮ್ಗ್ ಕಟ್ಟೋದನು ಆಗಲ್ಲ ರೀ, ರೊಕ್ಕನು ಕಟ್ಟೋದಾಗಲ್ಲ. ಇನ್ನ ಈ ಸಲ ಏನೋ ಒಪ್ಕೊಂಡಿದ್ದೇವ್ ನಾವ್, ಏನಾರ ಹಿಡಿತಾರ ಮ್ಯಾಗಿನವ್ರ MLA MP ಗಳು ಏನಾರ ಹಿಡಿದು ನಮ್ಗೆ ಹೆಲ್ಪ್ ಮಾಡ್ತಾರ, ನಾವೇ ಹೆಲ್ಪ್ ಮಾಡ್ಬೇಕಂತ ಮಾಡಿದ್ದೇವು. ಇನ್ನ ಅದನ್ನು ಆಗಲ್ರಿ. ಇಲ್ಲೇ ಏನ ಆತ್ಮಹತ್ಯೆ ಮಾಡ್ಕೋತಾರ ಗೊತ್ತಿಲ್ಲ. ನಮ್ ಮಕ್ಳು ತಗೊಂಡ್ ಸಾಯ್ತಿವಿ ಇಲ್ಲೇ. ಇಸ ಕೊಟ್ಟು ಇಲ್ಲೇ ಕುಡಿತು ಸಾಯ್ತಿವಿ. ಮುಂದ್ ಹೋಗ್ಲಾಕ ನಮಗ್ ಕಾರ್ಯ ಇಲ್ಲ. ಅವ್ರು ಅದಕ್ಕೂ ಬರಲಾಕ ತಯಾರಿಲ್ಲ, ಅದಕ್ಕೂ ಹೇಳಕ್ ತಯಾರಿಲ್ಲ. ಕೇಳಕ್ ಬಡವ್ರು ಎಲ್ಲಿ ಹೋಗ್ಬೇಕ್ರಿ? ಈಗ ಬಡವ್ರು ಎಲ್ಲಿ ಹೋಗ್ಬೇಕೀಗ? ಸಾಯೋದು ನೋಡ್ರಿ. ಈಗ ಇದು ಖಾಸಗಿ ಜಾಗ ಅಂತೇಳಿ ಅವ್ರೇನ್ ಕೋರ್ಟಿಂದ ಆರ್ಡರ್ ಆಗೈತಿ. ಈಗ ಅವ್ರು ಬಂದು ಇದು ನನ್ ಜಾಗ ಐತಿ, ನಾನ್ ಬಿಟ್ಕೊಡು ಅಂತ ಹೇಳ್ತಾರೆ. ಯಾಕಂದ್ರೆ ಇದು ಅವ್ನ ಹಕ್ಕು ಇರ್ತೈತಿ. ಯಾಕಂದ್ರೆ ಇದು ಆ ಮಾಲೀಕರ ಹಕ್ಕು ಇರ್ತೈತಿ. ನಿಮ್ ಹಕ್ಕೇನ್ರಿ? ಈ ಸದ್ದ ಇದು ಜಾಗ ನಮ್ ಹಕ್ರಿ. ಈಗ ಅವ್ರು ಕೊಟ್ಟಾರ ನಾವ್ ಬಂದೀವಿ. ನಾವೇನ ಅವ್ರು ಕುಡ್ಲಾರ ನಾವ್ ಬಂದ್ ಇರ್ಲಿಲ್ಲ. ಎಲ್ಲಾ ಹಕ್ ಪತ್ರ ಕೊಟ್ರ, ಪರ್ಮಿಷನ್ ಕೊಟ್ರ, ಉತಾರಿ ಕೊಟ್ರ, ಎಲ್ಲಾನೇ ಕೊಟ್ರ. ಕೊಟ್ಟಿ ಸದ್ ಕಿತ್ತು ಅಂದ್ರೆ ನಾವ್ ಕಿತ್ತಲ್ಲ. ಅವ್ರ ಏನ್ ಪರಿಹಾರ ಕೊಡ್ತಾರ ಅವ್ನಿಗೆ ಕೊಡಲ್ಲ. ಅವ್ರು ನಾವು ಅವ್ನಿಗೆ ಪರಿಹಾರ ಕೊಡಲ್ಲ. ನಮ್ ಕುಡುದು ಆಗಲ್ಲ. ಮಾಡ್ಲಕ್ ಅವ್ನಿಗೆ ಮಾಡ್ಲಕ್ ನಾವೇನು ನಮ್ ಕೈಲಿ ಮಾಡೋದು ಆಗಲ್ಲ. ನಮ್ ಕೈಲಿ ಏನ್ ಮಾಡೋದು ಆಗಲ್ಲ. ಇಷ್ಟಿನ ನಾವ್ ಒಪ್ಕೊಂಡಿದ್ದೇವ್ರಿ ಸರ್. ಇನ್ ಮ್ಯಾಲ ಒಪ್ಕೋದು ಆಗಲ್ಲ. ಯಾಕಂದ್ರ ಪರಿಸ್ಥಿತಿ ನಮಗ್ ಬಾಳ ಗಂಭೀರ ಅದ. ಈ ಇದೇ ಪರಿಸ್ಥಿತಿನೇ ಆದ್ರಿ. ಈಗ ಬರಬ್ಬರಿ ಒಂದ್ ತಿಂಗಳೈತಿ. ಹೆಣ್ಮಕ್ಳು ಎಲ್ಲರೂ ಕೆಲಸ ಬಗಸಿ, ಗಂಡ ಮಕ್ಳು ಎಲ್ಲರೂ ಕೆಲಸ ಬಿಟ್ಟು ಇದಕ್ಕೆ ಕೂತೀವ್ರಿ ನಾವು. ಒಬ್ರು ಒಂದ್ ಸಹಾಯ ಒಂದ್ ಹೆಲ್ಪ್ ಏನು ಇಲ್ಲ ರೀ. ಇದಕ್ ಏನ್ ಮಾಡ್ತೀರಿ ಮಾಡ್ರಿ, ಮುನ್ಸಿಪಾಲ್ಟಿ ಅವ್ರೆ ಮಾಡ್ರಿ. ಏನ್ ಮಾಡ್ತೀರಿ ನಮ್ದಿಂದ ಏನ್ ದಯವಿಟ್ಟು ಕೈ ಮುಗಿ ಹೇಳ್ತೀವಿ, ಕುಡುದು ಆಗಲ್ಲ. ಇನ್ ಈಸ್ಟ್ ದಿನ ಏನ್ ಮಾಡಿದ್ದೇವ್ ಕೊಡ್ಬೇಕು, ಏನ ಮಾಡಿದ್ದೇವ್. MLA ಕೈ ಹಾರ್ಸಕತ್ತಾರ, ನಾವೆಲ್ಲಿ ಹೋಗ್ಬೇಕು ಹೇಳ್ರಿ? ಶಾಸಕರು ಕೂಡ ಕೈ ಹಾರ್ಸ್ಯಾರಿ. ಆಗಲ್ಲ ಅಂತ ಹೇಳ್ರಿ. ಆಗಲ್ಲ, ನೀವ್ ಏನ್ ಮಾಡ್ಕೋತೀರ? ಜಾಗದ ಬಲ ನೀವು ಬಲ ಅಲ್ಲತ್ತಾರ. ಎಲ್ಲಿ ಹೋಗಿ ನಿಂದಿರ್ಬೇಕ್ರಿ? ಮಕ್ಳು ಮರಿ ತಗೊಂತೀರ
ಹೇಳ್ರಿ ನೋಡಮ್ರಿ. ಸರಿ ಎಮ್ ಎಲ್ ಆಗಲ್ಲ ಅಂತ ಅಂದ್ರು ಆಗಲ್ಲ ಅಂತ ಅಂದ್ರು ಆರ್ಸರ್ ತಾವ್ ಮುಂದೆ ಏನ್ ಮಾಡ್ತಾರೆ? ನಾವೇನ್ ಮಾಡ್ಬೇಕು, ಇಲ್ಲೇ ಇರ್ಬೇಕತ್ತೇವ್ರಿ. ನಾವ್ ಜಾಗದಕ್ ರೊಕ್ಕಾನು ಕಟ್ತೀವಿ ಅಂದಿ ಎಲ್ಲಾನು ಮಾಡ್ದರ್ಸದಕ್ಕೆ ಹಚ್ಕೊಲ್ಲಾಗ್ಯಾರಿ. ಏನ್ ಮಾಡ್ಬೇಕ್ರಿ? ಕಿತ್ಕೊಂಡ್ ಹೋಗಂದ್ರ ಎಲ್ಲಿ ಹೋಗ್ಬೇಕ್ರಿ? ನಾವ್ ಒಟ್ಟು ಮಾತು ಎಲ್ಲಾನು ತುಂಬ್ಕೊಂಡಾರಿ. ತುಂಬ್ಕೊಂಡ್ ಹೋಗಂದ್ರ ಎಲ್ಲಿ ಹೋಗ್ಬೇಕ್ರಿ? ಮಕ್ಳು ಮರಿ ತೊಂದ್ರಿ ಸೈಪಸ್ ಸಾವು ರೊಕ್ಕ ಕೊಡ್ತಂದ್ವಿ, ಮನುಗಳಿಗೆ ಹೂ ಅಂದಿವಿ. ಮನುಗಳನ್ನ ನಿತ್ತು ಅಲ್ಲ ಅಂದ್ಬೇಕ್ ನಾವ್. ಒಟ್ಟು ಮಂದಿ ಬಡ ಜನ ಎಲ್ಲಿ ಹೋಗ್ಬೇಕ್ರಿ? ಹಾ ರೀ, ಇನ್ ಮ್ಯಾಲ ಅವ ಕೈ ಆರ್ಸನದು ಇನ್ ರೊಕ್ಕನು ಕೊಡಲ್ರಿ. ಏನಾರ ಒಪ್ಕೊಂಡಿದ್ದೇವ್ರಿ. ಈ ಮುನ್ಸಿಪಾಲಿಟಿ ಗೋರ್ಮೆಂಟ್ ಅವನಿಗೆ ಹೆಲ್ಪ್ ಮಾಡತ್ತೇಳ, ಅವನಿಗೆ ಸಹಾಯ ಮಾಡತ್ತೇಳ್ರಿ. ನಮ್ದಿಂದ ಏನು ಹೆಲ್ಪ್ ಆಗಲ್ಲ, ಸಹಾಯನ ಆಗಲ್ಲ. ಇನ್ನೇನಾರ ಆತ್ಮಹತ್ಯೆಯಿಂದ ಇಷ್ಟು ಹೆಣ್ರು ಗಂಡ ಮಕ್ಳು ಎಲ್ಲರೂ ಚಾಪನ್ ಚಾಪ್ ಬೀಳ್ತಾವ ನೋಡ್ರಿ. ಈ ಪರಿಸ್ಥಿತಿ ಹಂಗೆ ಆಗ್ಯದ. ಈ ದಾರಿನೇ ಇಲ್ಲ ಅದಕ್ಕೆ ಹೋಲಾಕನು. ಸಾಯ್ತೇವ್ರಿ ಅವಾಗ ಜಾಗ ತನ್ನಂತೆ ಮಾಡ್ಕೊಳಕ್ರಿ. ವೀಕ್ಷಕರೇ, ಇವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಇದು ಯಾರಿಗಾಗಿದೆ ಅಲ್ಲ, ಇದು ಕೋರ್ಟ್ ಆರ್ಡರ್. ಅವರಿಗೆ ಅವ್ರು ಏನ್ ಎಮ್.ಎಲ್.ಎ. ಅಶೋಕ್ ಮನುಗುಳಿ ಅವ್ರ ಶಾಸಕರು ಏನಿದಾರ ಅವರಿಗೆ ಅದನ್ನ ಅವ್ರಿಗೆ ಒಂದು ಬೇರೆ ಕಡೆ ಎಲ್ಲೋ ಜಾಗ ಕೊಟ್ಟು ಅವರಿಗೆ ಒಂದು ಪರಿಹಾರ ಕೊಡ್ಸ್ರಿ. ನಾವು ಮಾತ್ರ ಇಲ್ಲೇ ಇರ್ತೀವಿ, ಇಲ್ಲೇ ಬದುಕ್ತಿವಿ. ಯಾಕಂದ್ರೆ ಮನೇನೆ ಇಲ್ಲೇ ಕಟ್ಟಿದೀವಿ, ಟ್ಯಾಕ್ಸ್ ಇಲ್ಲೇ ಕಟ್ಟಿದೀವಿ, ಕಷ್ಟಪಟ್ಟು ಮನೆ ಕಟ್ಟಿದೀವಿ. ಈ ಜಾಗ ನಾವು ಬಿಟ್ಟು ಹೋಗಲ್ಲ. ಒಂದ್ ವೇಳೆ ಬಿಟ್ಟು ಹೋಗುವಂತ ಪರಿಸ್ಥಿತಿ ಏನಾದ್ರೂ ಬಂದ್ರೆ ನಾವು ಆತ್ಮಹತ್ಯೆ ಕೂಡ ನಾವು ಮಾಡ್ಕೋತೀವಿ ಅಂತ ಅವ್ರು ಹೇಳ್ತಾ ಇದಾರೆ. ನಾವು 24 ವರ್ಷ ಐತ್ರಿ ಸಂಸಾರ ಮಾಡ್ಲಾತೀವಿ ಇಲ್ಲಿ. ಅಂದ್ರ ಒಟ್ಟ ಏನದಂದ್ರ ಮುನ್ಸಿಪಾಲಿಟಿ ಅವ್ರು ಬರ್ತಾರ, ಅವರು ಏನದಂದ್ರ ಕಿತ್ತತ್ ಹೇಳ್ತಾರ. ಗೌರ್ಮೆಂಟ್ ಅವರೇ ಕೊಟ್ಟಿದ ಜಾಗ ಅವರೇ ಕಿತ್ತತ್ ಹೇಳ್ತಾರೆ. ಹ್ಯಾಂಗ ಮಾಡ್ಬೇಕು ಈಗ? ಬಡ ಜನರ ಇಲ್ಲೆಲ್ಲಾ ಹೊತ್ತು ಮುಣಿಗಿ ಮನಿಗ್ ಬರೋದು, ಹೊತ್ತು ಹೊಂಟ್ರಪ್ಲೇನೆ ಕೆಲ್ಸಕ್ ಹೋಗೋದು, ಇದೇ ಕೆಲ್ಸಾನೇ ಅದ. ಒಂದ್ ಹೊತ್ತಿಗೆ ಊಟ ಸತಿಗೆ ಕೆಲ್ಸಕ್ ಹೋಗ್ಲಿಲ್ಲ ಅಂದ್ರೆ ಊಟ ಮಾಡೋದಿಲ್ಲ, ಅವತ್ತು ಉಪವಾಸ ಬೀಳ್ತಾರ. ಈಗ 24 ವರ್ಷನ ಹಿಡಿದು ಇದೇ ಗತಿನೇನಂದ ಹ್ಯಾಂಗ ಮಾಡ್ಬೇಕ್ರಿ? ಬಡ ಜನರಿಗೆ ಏನದಂದ್ರ ಗೌರ್ಮೆಂಟ್ ಸಹಾಯ ಮಾಡ್ಬೇಕಿಲ್ಲ, ಎಮ್.ಎಲ್.ಎ. ಕೈ ಹಾರಿಸ್ತಾರ. ಮುನ್ಸಿಪಾಲಿಟಿ ಅವ್ರನ್ನು ಇದು ಮಾಡ್ಲಿಕ್ ತಯಾರಿಲ್ಲ. ನಮಗ್ ಏನದಂದ್ರ ಸಹಾಯ ಬೇಕು. ಗೌರ್ಮೆಂಟ್ ಕಡೆ ಮಾಡ್ಲಿ, ಎದರ್ದಾರೆ ಮಾಡ್ಲಿ, ನಮಗೇನು ಗೊತ್ತಿಲ್ಲ ಅದು. ಆದ್ರೇನು ಬಡ ಜನರಿಗೆ ಸಹಾಯ ಹೊಡಿಬೇಡ್ರಿ ನೀವು. ಇಲ್ಲಾಂದ್ರ ಎಲ್ಲರೂ ಪೆಟ್ರೋಲ್ ಹಾಕೋತಾರ, ಸುಟ್ಕೊಂಡ್ರೆ ಸತ್ ಹೋಗ್ತಾರ. ಅದ್ರ ಮ್ಯಾಗ ಏನೋ JCB ತನಿಖೆ ಏನದಂದ್ರ ಇದು ಮಾಡಾಡ್ಬೇಕು ಅವ್ರು. ವೀಕ್ಷಕರೇ, ಇದು ತುಂಬಾ ಎಷ್ಟಂದ್ರೆ ಅವ್ರಿಗೆ ಮನೆನ ಕಟ್ಟಿದಾರೆ, ಜಾಗನು ಕೊಟ್ಟಿದಾರೆ, ಅವರೇ ಕಿತ್ತು ಹೋಗಂತ ಹೇಳ್ತಿದಾರೆ. ಇದು ಯಾವ್ದು ನಮ್ಗ ಆಗೋದಿಲ್ಲ. ನಾವು ಜಾಗವನ್ನು ಬಿಟ್ಟು ಕೊಡೋದಿಲ್ಲ ಅಂತ ಸದ್ಯಕ್ಕೆ ಹೇಳ್ತಿದಾರೆ. ಯಾಕಂದ್ರೆ ಇಲ್ಲೆಲ್ಲಾ ಡಾಕ್ಯುಮೆಂಟ್ಸ್ ಅವರೇ ಕೊಟ್ಟಿದಾರಲ್ಲ. ಸರ್ಕಾರ ಆಶ್ರಯ ಯೋಜನೆ ನಿವೇಶನ ಹಕ್ಕುಪತ್ರ. ಕರ್ನಾಟಕ ಸರ್ಕಾರವು ಆಶ್ರಯ ಯೋಜನೆ ಅಡಿಯಲ್ಲಿ ಸರ್ಕಾರಿ ಆದೇಶ ಸಂಖ್ಯೆ HUD 535 KHB 91 ಅನ್ವಯ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಸಿಂದಗಿ ಗ್ರಾಮದ ವಾಸಿ ಲಕ್ಕಪ್ಪ ಯಾಳ್ವಾರ್ ಇವರ ಹೆಂಡತಿ ಮಗಳು ಕಮಲಾಬಾಯಿ ಇವರಿಗೆ ಉಚಿತವಾಗಿ ಹಿಂಬದಿಯಲ್ಲಿ ನಮೂದಿಸಿರುವ ಷರತ್ತುಗಳ ಅನ್ವಯ ನಿವೇಶನವನ್ನ ಹಂಚಲಾಗಿದೆ. ಇದು ಕೊಟ್ಟೋರು ಯಾರು? ಕರ್ನಾಟಕ ಸರ್ಕಾರ. ನಿವೇಶನದ ವಿವರ: ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಹೋಬಳಿಯ ಸಿಂದಗಿ ಗ್ರಾಮದ ಸರ್ವೆ ನಂಬರ್ 842 ರಲ್ಲಿ ರಚಿಸಿರುವ 25/35 ವಿಸ್ತೀರ್ಣವುಳ್ಳ 71 ನಂಬರ್ನ ನಿವೇಶನ. ಇದು ಯಾರು ಸಹಿ ಮಾಡಿದಾರೆ ಅಂದ್ರೆ ತಹಸೀಲ್ದಾರ್ ಅವರು ಸಹಿ ಇದೆ, ಪುರಸಭೆ ಅಧಿಕಾರಿಯವರ ಸಹಿ ಇದೆ, ಮತ್ತೆ ಯಾರು ಪುರಸಭೆ ಮುಖ್ಯಾಧಿಕಾರಿಯವರ ಸಹಿ ಇದೆ, ಮತ್ತು ಆಶ್ರಯ ಅಧ್ಯಕ್ಷರು ಶಾಸಕರ ಸಹಿ ಇದೆ. ಇದು ಎಷ್ಟೇ ಇಸ್ವಿಯಲ್ಲಿ ಆಗಿದ್ದು? 16 ಏಪ್ರಿಲ್ 2003 ಕೊಟ್ಟಂತ ಸರ್ಕಾರದಿಂದಲೇ ಕೊಟ್ಟಂತ ಇದು ಏನು ನಿವೇಶನ ಹಕ್ಕುಪತ್ರ. ಈಗ ಸರ್ಕಾರವೇ ನೀವು ಇರ್ರಿಯಪ್ಪ ಇಲ್ಲಿ ಜಾಗ ಕೊಡ್ರಿ, ಜಾಗ ತಗೋರಿ, ಮನಿ ಕಟ್ರಿ, ಆರಾಮಾಗಿ ಜೀವನ ಮಾಡಿ ಅಂತೇಳಿ ಸರ್ಕಾರವೇ ಇದು ಕೊಟ್ಟಂತ ಹಕ್ಕು. ಮತ್ ಇವತ್ತು ಏನಾಯ್ತು, ಇದು ಅವ್ರು ಏನ್ ಮಾಡಿದ್ರು ಅಂದ್ರೆ, ಇದು ಜಾಗ ಕೊಟ್ಟವರು ಅದು ಜಾಗ ಯಾರ ಹೆಸರಲ್ಲಿ ಐತಿ, ಅದೇ ಸರ್ಕಾರದ ಹೆಸರಲ್ಲಿ ಆಯ್ತು ಅಥವಾ ಖಾಸಗಿ ವ್ಯಕ್ತಿ ಹೆಸರಿನಲ್ಲಿ ಆಯ್ತು ಅನ್ನೋದು ಪರೀಕ್ಷೆ ಮಾಡ್ಬೇಕಾಗಿದ್ದು ಅವರ ಕರ್ತವ್ಯನೇ ಆಗಿರುತ್ತ. ಮತ್ತು ಅದಕ್ಕೆ ಇವರು ಸಾರ್ವಜನಿಕರು ಯಾವುದೇ ಕುಂದು ಕೊರತೆ ಬಾರದಂತೆ ಇಡೀ ಸಂಪೂರ್ಣವಾಗಿ ಅವ್ರಿಗೆ ಏನು ಸಮಸ್ಯೆ ಬಾರದಂತೆ ಈ ಆಶ್ರಯ ಯೋಜನೆಯ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಬೇಕಾಗಿದ್ದು ಅವರ ಹಕ್ಕಾಗಿರುತ್ತೆ. ಆದ್ರೆ ಇಲ್ಲಿ ಸರ್ಕಾರವೇ ಕೈಚೆಲ್ಲಿ ಕೂತಿದೆ. ಹೀಗಾದಾಗ ಜನರ ಪರಿಸ್ಥಿತಿ ಏನಾಗುತ್ತೆ? ಇದ್ರ ಬಗ್ಗೆ ಪುರಸಭೆ ಏನ್ ಹೇಳ್ತಾರೆ ಮತ್ತು ಶಾಸಕರು ಇದ್ರ ಬಗ್ಗೆ ತಾವು ತಮ್ಮ ಸಾರ್ವಜನಿಕರ ಬಗ್ಗೆ ಶಾಸಕರೇ ಏನ್ ಹೇಳ್ತಾರೆ ಎಂಬುದನ್ನ ನಾನು ನೋಡ್ತೇನೆ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಸ್ಪೀಡ್ ಪೋಸ್ಟ್. ನಾನು ಸಂಗಮೇಶ್ ವಿಗೆ. ನಮಸ್ಕಾರ.